ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಉದ್ಭವ ಮೂರ್ತಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದೆ. ಈ ದೇಗುಲದಲ್ಲಿ ದಶಕಗಳಿಂದಲೂ ಸಹ ಗೊಲ್ಲ ಸಮುದಾಯದ ಕುಟುಂಬಸ್ಥರು ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಕಳೆದ 40 ವರ್ಷಗಳಿಂದ ವೆಂಕಟೇಶಪ್ಪ ಎಂಬುವರು ದೇವಾಲಯದ ಅರ್ಚಕರಾಗಿ ಮುಂದುವರೆದಿದ್ದಾರೆ. ಇನ್ನು ಇದಕ್ಕೆ ವೆಂಕಟೇಶಪ್ಪನ ತಾತನ ಕುಟುಂಬಸ್ಥರ ಕಡೆಯಿಂದ ವಿರೋಧವಿದ್ದು, ನಮಗೂ ದೇವಾಲಯದ ಪೂಜಾ ಕೈಂಕರ್ಯಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಶಿಡ್ಲಘಟ್ಟದ ಸುಗುಣಮ್ಮ ಕುಟುಂಬಸ್ಥರು ನ್ಯಾಯಾಲಯದಲ್ಲಿ 28 ವರ್ಷಗಳಿಂದ ಕಾನೂನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ದುರದೃಷ್ಟವಶಾತ್ ಇದೇ ತಿಂಗಳ ಸೆಪ್ಟೆಂಬರ್ 3ರಂದು ದೇವಾಲಯದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಂಥ ವೆಂಕಟೇಶಪ್ಪ ಅನ್ನೋರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ. ಇದರಿಂದ ವೆಂಕಟೇಶಪ್ಪ ಕುಟುಂಬದಲ್ಲಿ ಸಾವಿನ ಸೂತಕ ಇರೋದ್ರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡ ಇನ್ನೊಂದು ಕುಟುಂಬ ದೇವಾಲಯದಲ್ಲಿ ಪೂಜೆ ಮಾಡಲು ಯತ್ನಿಸಿದ್ದಾರೆ. ಇದಕ್ಕೆ ವೆಂಕಟೇಶಪ್ಪನ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಮಧ್ಯಪ್ರವೇಶಿಸಿದ ವಾಪಸಂದ್ರದ ಸ್ಥಳೀಯರು ಎರಡೂ ಕುಟುಂಬಗಳ ಜೊತೆ ಮಾತುಕತೆ ನಡೆಸಿದ್ದು, ಸೂತಕ ಮುಗಿಯುವವರೆಗೂ ಯಾರೂ ಪೂಜೆ ಮಾಡಬೇಡಿ ಎಂದಿದ್ದಾರೆ. ಇದಕ್ಕೆ ಎರಡೂ ಕುಟುಂಬಸ್ಥರು ಒಪ್ಪಿಗೆ ನೀಡಿದ್ದು, ಮೃತ ವೆಂಕಟೇಶಪ್ಪ ಕುಟುಂಬಸ್ಥರು ಇದನ್ನು ಪತ್ರದಲ್ಲಿ ಬರೆದುಕೊಡಿ ಎಂದಿದ್ದು, ಇದಕ್ಕೆ ಒಪ್ಪದೆ ಮೃತ ವೆಂಕಟೇಶಪ್ಪನ ಮಕ್ಕಳು ಕೋಪಗೊಂಡು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಶೀಲಾವತಿ ಅಂತ ವಾಪಸಂದ್ರ 1ನೇ ವಾರ್ಡಲ್ಲಿರೋದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಮ್ಮ ತಂದೆ ಪೂಜೆ ಮಾಡ್ತಾಯಿದ್ರು 40 ವರ್ಷದಿಂದ. 20 ದಿನ ಆಯಿತು ತೀರ್ಕೊಂಡು. ಊರವರೆಲ್ಲನೂ ಏಕಾಏಕಿ ಬಂದುಬಿಟ್ಟು ನ್ಯಾಯ ಮಾತಾಡಬೇಕು, ನಿಮಗೆ ಸೂತಕ ಐತೆ, ನೀವು ಪೂಜೆ ಮಾಡಬಾರ್ದು ಅಂತಂದರು. ನೀವೇ ಯಾರನ್ನು ಬ್ರಾಹ್ಮಣ ಇಟ್ಕೊಂಡು ಪೂಜೆ ಮಾಡೋಂಗಿದ್ರೆ ಮಾಡಿರಿ, ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ವರ್ಷದವರೆಗೂ ಅಂದರು. ಸರಿ, ನಾವೇ ಬ್ರಾಹ್ಮಣ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತಂದ್ವಿ. ನೀವೇ ಬ್ರಾಹ್ಮಣ ಇಟ್ಕೊಂಡು ಪೂಜೆ ಮಾಡಿದ್ರೆ ನಿಮ್ಮ ಆಪೋಸಿಟವರು ಬೇಜಾರು ಮಾಡ್ಕೊತಾರೆ, ನಾವು ನ್ಯಾಯಕ್ಕೆ ಬಂದಿದ್ದೀವಿ, ನೀವು ಮಾಡೋದು ಬೇಡ, ಅವರು ಮಾಡೋದು ಬೇಡ, ನಾವು ಊರವ್ರು 10 ಜನ ಸೇರಿ ಬ್ರಾಹ್ಮಣನಿಕ್ಕಿ ಪೂಜೆ ಮಾಡಿಸ್ತೀವಿ 11 ತಿಂಗಳವರೆಗೂ, ಆನಂತರ ನೀವೇ ಮಾಡಿಕೊಂಡು ಕಂಟಿನ್ಯೂ ಮಾಡಿರಂತೆ ಅಂತಂದರು. ಸರಿ, ನಿಮ್ಮ ಮಾತಿಗೂ ನಾವು ಒಪ್ಕೊತೀವಿ, ಅದನ್ನು ರೈಟಿಂಗಲ್ಲಿ ಬರ್ಕೊಡ್ರಿ ಅಂತಂದ್ವಿ. ನಾವು ರೈಟಿಂಗಲ್ಲಿ ಬರ್ಕೋದಕ್ಕೆ ನಮ್ಗೆ ರೈಟ್ಸ್ ಇಲ್ಲ, ನಾವು ಬರ್ಕೊಡಲ್ಲ, ನೀವೇನು ಆಸ್ತಿಗೆ ವಾರಸ್ದಾರ, ನಾವೇನು ಆಸ್ತಿಗೆ ವಾರಸ್ದಾರರು ಶಿಡ್ಲಘಟ್ಟದಲ್ಲಿದ್ದಾರೆ, ಅವರೇ ಸುಮ್ಮನೆ ಹೋಗಿದ್ದಾರೆ, ನಿಮಗೆ ನಾವು ಬರ್ಕೊಡೋದು ಅಂತ ಗಲಾಟೆ ಮಾಡಿದ್ರು. ಹಂಗಾಗಲ್ಲ, ಇವಾಗ ನಾವು ಸ್ವಾಧೀನದಲ್ಲಿ ನಾವಿರೋದು, ಕೋರ್ಟಲ್ಲಿ ಕೇಸ್ ನಡೀತೈತೆ, ಕೇಸ್ ಕ್ಲಿಯರ್ ಆಗೋವರೆಗೂ ಅವರು ವಾರಸ್ದಾರು ನೀವು ವಾರಸ್ದಾರು ಅದನ್ನು ನಾವು ಕೇಳಲಿಲ್ಲ. ನೀವು ನ್ಯಾಯದಲ್ಲಿ ಏನು ಮಾತಾಡಿದ್ದೀರೋ ದೊಡ್ಡವರು, ಆ ರೀತಿ ನಮ್ಗೆ ಬರ್ಕೊಡ್ರಿ. ನಾಳೆ ಬೆಳಗ್ಗೆ ಇವತ್ತು ನೀವು ಹಂಗೆ ಹೇಳ್ತೀರಾ, ನಾಳೆ ಬೆಳಗ್ಗೆ ಇನ್ನೊಂದು ಥರ ಚೇಂಜ್ ಆಗ್ತೀರ ಅನ್ನೋ ನಂಬಿಕೆ ನಮಗಿಲ್ಲ. ಫಸ್ಟಲ್ಲಿ ನೀವೇ ಇಕ್ಕಿ ಮಾಡಿರಿ ಅಂತ ಹೇಳಿದ್ರಿ, ಇವಾಗ ಬೇಡ ನಾವೇ ಮಾಡಿಸ್ತೀವಿ ಅಂತ ಇದೆ. ನಾಳೆ ಬೆಳಗ್ಗೆ ನಾವೇ ಮಾಡ್ಕೊತೀವಿ, ನೀವು ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ಸಾಕ್ಷಿ ಏನಿದೆ ನೀವು ಬರ್ಕೊಡ್ರಿ ಅಂತ ನಾನು ಕೇಳಿದೆ ಸರ್. ನೀವು ಬರ್ಕೊಡ್ಲಿಲ್ಲ ಅಂದರೆ ನಾನು ಬಿಡಲ್ಲ, ನಾವೇ ಮಾಡ್ಕೊಂಡು ಹೋಗ್ತೀವಿ ಅಂತಂದು. ಸ್ವಂತ ನಮ್ಮ ಮೂಲದಿಂದ ಇರೋದು ಸರ್. ಸುಮಾರು ಅಂದರೆ ಒಂದು 60-70 ವರ್ಷದಿಂದ ನಮ್ಮ ಕುಟುಂಬದವರೇ ನಡೆಸ್ಕೊಂಡು ಹೋಗ್ತಾ ಇರೋದು. ನಮ್ಮ ತಾತ ಮುತ್ತಾತ ಅವ್ರ ತಾತ ಆ ಥರ ನಮ್ಮ ಇದರಲ್ಲೇ ಇರೋದು ಹೊರತು ಊರಿಗೂ ಸಂಬಂಧಪಟ್ಟಿಲ್ಲ, ಬೇರೆ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ದೇವಸ್ಥಾನ ನಮ್ಮ ಪೂರ್ವಿಕರು ಕಟ್ಟಿರೋದೇ, ಊರವ್ರು ಯಾರೂ ಕಟ್ಟಿಸಿಲ್ಲ ಸರ್. ಅವರು ನಮ್ಮ ಅಪ್ಪ ಅವ್ರ ತಾತ ಮುತ್ತಾತ ಇದ್ದಾರ, ಅವ್ರ ಹೆಣ್ಮಕ್ಳು ಮೊಮ್ಮಕ್ಕಳು ಸರ್, ಹೆಣ್ಮಕ್ಳು ಮೊಮ್ಮಕ್ಕಳು ಅಷ್ಟೇ. ಅವರು ನಮಗೂ ರೈಟ್ಸ್ ಇದೆ, ನಮಗೂ ಭಾಗ ಬೇಕು, ನಮ್ಮದೇ ಅದು ಅಂತೇಳ್ಬಿಟ್ಟು ಅವರು ಕೇಸ್ ಹಾಕಿದ್ದಾರೆ. ಆದರೆ ಕೇಸಲ್ಲಿ ನಮಗೂ ಆಗೈತೆ, ಅದು ತಿರ್ಗಾ ಅಪೀಲ್ ಹೋಗಿದ್ದಾರೆ. ಅಪೀಲಲ್ಲಿ ನಮ್ಮ ತಂದೆ ಏನು ಮಾಡಿದ್ದಾರೆ, ನಾವು ಸ್ವಾಧೀನದಲ್ಲಿರೋದು, ಪೂಜಾರಿಗಳು ನಾವೇ, ನಮ್ಮದೇ ಇದು, ನಾವೇ ಇದಕ್ಕೆ ವಾರಸ್ದಾರರು ಅಂತೇಳ್ಬಿಟ್ಟು ಕೇಸ್ ನಡೀತೈತೆ. ಅದಕ್ಕೆ ಹೆಂಗೂ ನಮ್ಮ ತಂದೆ ತೀರ್ಕೊಂಡಿದ್ದಾರಲ್ಲ, ಸ್ವಾಧೀನ ನಮ್ಮದೇ, ನಾವೇ ಪೂಜಾರಿಗಳು ಅಂತ ಕೇಸ್ ಹಾಕಿದ್ದಾರೆ. ಇವ್ರು ಸ್ವಾಧೀನನೇ ಇಲ್ದಿರ ಪೂಜಾರಿಗಳು ಯಾರೂ ಇಲ್ಲ ಅಂತ ಬೇರೆ ಪೂಜಾರಿಗಳು ಇಕ್ಕಿದ್ರೆ ಇವ್ರಿಗೆ ಅದು ಕೇಸು ರಿಜೆಕ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಪ್ಲಾನ್ ಮಾಡ್ಕೊಂಡು ಊರವರು ಸ್ವಲ್ಪ ಜನ ನಮಗೆ ಬಂದು ಸಡನ್ನಾಗಿ ಹಿಂಗೆ ಮಾಡಿ ಇದು ಮಾಡಿದ್ರು ಸರ್. ಅಲ್ಲಿಗೂ ನಾವು ಬೆಳಗ್ಗೆ ಬ್ರಾಹ್ಮಣರನ್ನ ಕರೆಸಿ ಪೂಜೆ ಮುಗಿಸಿದ್ವಿ, ತಿರ್ಗಾ ಅವ್ರು ಬ್ರಾಹ್ಮಣರನ್ನ ಕರೆಸೋದು. ಬಂದಿರೋ ಬ್ರಾಹ್ಮಣರು ವಾಪಸ್ ಹೋಗ್ಬಾರ್ದು, ದೇವ್ರಿಗೆ ಯಾರು ಮಾಡಿದ್ರು ಪೂಜೆನೇ ಅಂತೇಳಿ ಪೂಜೆ ಮಾಡಿಸಿದ್ವಿ. ಮಾಡಿರಿ ನೀವೂ ಮಾಡಿರಿ ದೇವ್ರಿಗೆ ಅಲ್ವಾ ಅಂತ ಮಾಡಿಸ್ತಾ ಇದ್ದಾಗ ಆ ಬ್ರಾಹ್ಮಣರು ಮಾಡೋವಾಗ ವೀಡಿಯೋಗಳು ಫೋಟೋಗಳೆಲ್ಲ ತೆಕ್ಕೊಂಡು ಊರವರು ಇದು ಮಾಡ್ತಾಯಿದ್ರು. ಆವಾಗ ನಾವು ನಿಮಗೆ ಮಾಹಿತಿ ತಿಳಿಸಿ ಕರೆಸ್ಕೊಂಡ್ವಿ ಸರ್. ಇನ್ನು 28 ವರ್ಷಗಳಿಂದ ದೇವಾಲಯದ ವಿಚಾರವಾಗಿ ಮೃತ ವೆಂಕಟೇಶ್ ಕುಟುಂಬ ಮತ್ತು ಶಿಡ್ಲಘಟ್ಟ ಮೂಲದ ಸುಗುಣಮ್ಮ ಕುಟುಂಬಸ್ಥರು ಕಾನೂನು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಯಾವಾಗ ವೆಂಕಟೇಶಪ್ಪ ನಿಧನರಾದರೂ ಅವರ ಕುಟುಂಬಕ್ಕೆ ಸೂತಕ ಇರೋದ್ರಿಂದ ಸುಗುಣಮ್ಮ ಕುಟುಂಬ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ಮಾಡಲು ಮುಂದಾಗಿದ್ದರು. ಇದಕ್ಕೆ ವಿರೋಧಿಸಿದ ಮೃತ ವೆಂಕಟೇಶ್ ಕುಟುಂಬ, ನಾವು ಅರ್ಚಕರನ್ನಿಟ್ಟು ಪೂಜೆ ಮಾಡಿಸುವುದಾಗಿ ಹೇಳಿದ್ದು, ಇದಕ್ಕೆ ಸುಗುಣಮ್ಮ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವೆಂಕಟೇಶಪ್ಪ ಕುಟುಂಬಕ್ಕೆ ಸೂತಕ ಇದ್ದು ಸುಗುಣಮ್ಮ ಕುಟುಂಬಕ್ಕೆ ಪೂಜೆ ಮಾಡಲು ಹಕ್ಕು ಇದೆ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನಿಲ್ಲ, ನಾವೀಗ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ನಮ್ಮದು ವಾಪಸೊಂದು 4-5 ಗ್ರೂಪ್ ಇದೆ, ದೇವಸ್ಥಾನದ ಗ್ರೂಪ್ಗಳಿದ್ದಾವೆ. ದೇವಸ್ಥಾನದಲ್ಲಿ ಫೋಟೋಗಳು ನಡೆದ್ರೆ ಪ್ರತಿದಿನ ಹಾಕೋದು ಆನವಾಯಿತಿ. ಹಂಗಾಗಿ ನಾವು ಫೋಟೋಗಳು ಹಾಕ್ತೀವಿ, 4-5 ಫೋಟೋ ಹಾಕಿದ್ದಾದಮೇಲೆ
ಇವರು ಫೋನ್ ತೊಗೊಂಡು ನಾವು ದೇವಸ್ಥಾನ ಸ್ವಾಧೀನದಲ್ಲಿ ನಾವಿದ್ದೀವಿ ಅಂತ ಫೋಟೋಗಳು ಹಾಕ್ತಾರೆ. ಸ್ವಾಧೀನದಲ್ಲಿ ನಾವೇ ಇದ್ದೀವಿ. ಇದೇ ಹಳೆ ಮನೆ ಮೊನ್ನೆ ಬೀಳ್ಸ್ ಹಾಕಿದ್ವಿ, ಇಲ್ಲಿ ವೀಡಿಯೋ ಇದೆ ತೋರಿಸ್ತೀನಿ. ಅದೇ ಹಳೆ ಮನೇಲಿ ನಮ್ಮ ದೊಡ್ಡಮ್ಮ ಇದ್ದಿದ್ದು, ಪಾಪಮ್ಮ ಅಂತ ಹೇಳ್ಬಿಟ್ಟು. ಯಾರು ಎಸ್ ಆರ್ ವೆಂಕಟಯ್ಯಪ್ಪನವರ ತಮ್ಮ ಇಲ್ಲೇ ಇದ್ದಿದ್ದು, ಎಲ್ಲ ಇಲ್ಲೇ ಇದ್ದು. ಅಂದರೆ ಈಗ ಲಾಸ್ಟ್ ಫೈನಲ್ಗೆ ಯಥಾಸ್ಥಿತಿಯಾಗಿ ಇಲ್ಲಿ ಧ್ಯಾನ ಪೂಜಾರಿ ನಮಗೂ ಬೇಡ ನಿಮಗೂ ಬೇಡ, ಕೋರ್ಟಲ್ಲಿ ನಿಮ್ಗಾದರೆ ನೀವು ತೊಗೊಳ್ಳಿ, ನಾವಾದರೆ ನಾವು ತೊಗೊತೀವಿ. ಆದರೆ ತೊಗೊತೀವಿ ಅಂದರೆ ನಮ್ಮ ವೈಯಕ್ತಿಕವಲ್ಲ, 10 ಜನಕ್ಕೆ ನಾವು ರೆಡಿ ಇದ್ದೀವಿ. ನಮಗೆ ಮೋಹನ್ ಕುಮಾರ್ ಅಂತ. ಒಟ್ಟಾರೆ ನರಸಿಂಹಸ್ವಾಮಿ ದೇವರಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲು ಎರಡೂ ಕುಟುಂಬಸ್ಥರು ಪೈಪೋಟಿಗೆ ಬಿದ್ದಿದ್ದು, ಯಾರು ಪೂಜೆ ಮಾಡಬೇಕು ಎಂಬುದು ನ್ಯಾಯಾಲಯದ ತೀರ್ಪಿನಿಂದ ನಿರ್ಧಾರವಾಗಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.